ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತಿಗೆ ಸ್ವಾಗತ. ಊಟ ನೀರಿಲ್ಲದೆ 9 ತಿಂಗಳಿಂದ ನರಕಯಾತನೆ ಅನುಭವಿಸ್ತಿರೋ ಅಮೆರಿಕದ ಸೈನಿಕರು ಹಡಗಿನಿಂದ ಸಮುದ್ರಕ್ಕೆ ಹಾರ್ತಿರೋ ಆಘಾತಕಾರಿ ಸುದ್ದಿ ಹೊರಬಿದ್ದಿದೆ. ಇನ್ನೊಂದು ಕಡೆ ದಿಲ್ಲಿಯ ಕೆಂಪುಕೋಟೆ ಸ್ಫೋಟದ ಹಿಂದೆ ದೊಡ್ಡ ಉಗ್ರರ ಸಂಘಟನೆ ಕೈವಾಡ ಇರೋದನ್ನ ವಿಶ್ವಸಂಸ್ಥೆ ಕನ್ಫರ್ಮ್ ಮಾಡಿದೆ. ಅತ್ತ ಪಾಕಿಸ್ತಾನದಲ್ಲಿ ಉಗ್ರರ ಜೊತೆ ವೇದಿಕೆ ಹಂಚಿಕೊಂಡಿರೋ ಪಾಕ್ ಮಾಜಿ ಸಚಿವ ಭಾರತಕ್ಕೆ ನೇರವಾಗಿ ಬೆದರಿಕೆ ಹಾಕಿದ್ದಾನೆ. ಇನ್ನೊಂದು ಕಡೆ ಟ್ರಂಪ್ ಟರ್ಕಿಲಿ ವಿಮಾನ ಬದಲಿಸಿದ ಘಟನೆ ಬಗ್ಗೆ ಆಘಾತಕಾರಿ ಮಾಹಿತಿ ಸಿಕ್ಕಿದೆ. ಈ ಎಲ್ಲ ಸುದ್ದಿಗಳನ್ನ ಡೀಟೇಲ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ದಿಲ್ಲಿ ಕೆಂಪುಕೋಟೆ ಬಳಿ ನಡೆದಿದ್ದ ಸ್ಫೋಟದ ಕುರಿತು ದೊಡ್ಡ ಮಾಹಿತಿ ಹೊರಬಿದ್ದಿದೆ. ಈ ಸ್ಫೋಟದ ಹಿಂದೆ ಜಾಗತಿಕ ಉಗ್ರ ಸಂಘಟನೆ ಎಕ್ಯೂ ಕೈವಾಡ ಇದೆ ಅಂತ ವಿಶ್ವಸಂಸ್ಥೆಯ ಸೆಕ್ಯೂರಿಟಿ ಕೌನ್ಸಿಲ್ನ ಮಾನಿಟರಿಂಗ್ ಟೀಮ್ ಬಹಿರಂಗಪಡಿಸಿದೆ. ಎಕ್ಯೂ ಅಂಗಸಂಸ್ಥೆಯಾದ ಎಕ್ಯೂಐಎಸ್ ಅಲ್-ಖೈದಾ ಇಂದ ಇಂಡಿಯನ್ ಸಬ್ ಕಾಂಟಿನೆಂಟ್ ಈ ದಾಳಿಯನ್ನ ನಡೆಸಿತ್ತು ಅಂತ ವಿಶ್ವಸಂಸ್ಥೆಯ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಅಂದಹಾಗೆ ಕಳೆದ ವರ್ಷ ಅಂದ್ರೆ 2025ರ ನವೆಂಬರ್ 10ರಂದು ದಿಲ್ಲಿಯ ಕೆಂಪುಕೋಟೆ ಬಳಿ ಕಾರಲ್ಲಿ ಸ್ಫೋಟಕ ಇಟ್ಟು ಉಡಾಯಿಸಿದ್ರು. ಈ ವೇಳೆ ಒಟ್ಟು 15 ಜನ ಅಮಾಯಕರು ಬಲಿಯಾಗಿದ್ದರು. ಈ ಪ್ರಕರಣದ ತನಿಖೆ ನಡೆಸಿದ್ದ ಎನ್ಐಎ ಫರೀದಾಬಾದ್ನ ಅಲ್ ಫಲಾಹ್ ವಿಶ್ವವಿದ್ಯಾಲಯದ ಮಾಜಿ ಪ್ರೊಫೆಸರ್ ಉಮರ್ ಉನ್ ನಬಿ ಅನ್ನೋನೇ ಈ ಸ್ಫೋಟದ ರೂವಾರಿ ಅನ್ನೋದನ್ನ ಪತ್ತೆ ಹಚ್ಚಿತ್ತು. ಆತ ಕೂಡ ಸ್ಫೋಟದಲ್ಲೇ ಮೃತಪಟ್ಟಿದ್ದ. ಎಕ್ಯೂಐಎಸ್ನಿಂದ ಪ್ರಚೋದನೆಗೆ ಒಳಗಾಗಿ ಈ ಉಗ್ರ ದಾಳಿ ಮಾಡಲಾಗಿದೆ ಅನ್ನೋ ಶಂಕೆ ವ್ಯಕ್ತಪಡಿಸಿತ್ತು. ಅದರ ಬೆನ್ನಲ್ಲೇ ಈಗ ವಿಶ್ವಸಂಸ್ಥೆ ಕೂಡ ಈ ದಾಳಿಯ ಹಿಂದೆ ಎಕ್ಯೂ ನೆಟ್ವರ್ಕ್ ಇರುವುದನ್ನ ಅಧಿಕೃತವಾಗಿ ದೃಢಪಡಿಸಿದೆ. ಅಲ್ಲದೆ ಸದ್ಯ ಈ ಉಗ್ರ ಸಂಘಟನೆ ಆಗ್ನೇಯ ಆಫ್ಘಾನಿಸ್ತಾನದಲ್ಲಿ ಆಕ್ಟಿವ್ ಆಗಿದೆ ಅಂತ ವರದಿ ಹೇಳಿದೆ. ಜೊತೆಗೆ ಈ ಗುಂಪು ದೊಡ್ಡದಾಗಿ ಕೆಲಸ ಮಾಡೋ ಬದಲು ಚಿಕ್ಕ ಪುಟ್ಟ ಸ್ಲೀಪರ್ ಸೆಲ್ಗಳಾಗಿ ಡಿವೈಡ್ ಆಗಿ ಬಾಂಗ್ಲಾ ಮೂಲಕವೂ ದಕ್ಷಿಣ ಏಷ್ಯಾದಲ್ಲಿ ಜಾಲವನ್ನ ಹರಡ್ತಿದೆ. ಭದ್ರತಾ ಪಡೆಗಳ ಕಣ್ಣಿಗೆ ಮಣ್ಣೆರಚಲು ಉಗ್ರರು ಈ ತಂತ್ರ ಬಳಸುತ್ತಿದ್ದಾರೆ ಅಂತ ರಿಪೋರ್ಟ್ ಹೇಳಿದೆ. ಅಮೆರಿಕದ ನೌಕಾಪಡೆಯಲ್ಲಿ ಕೆಲಸ ಮಾಡ್ತಿರೋ ಸೈನಿಕರ ಬಗ್ಗೆ ಆಘಾತಕಾರಿ ಮಾಹಿತಿ ಸಿಗ್ತಿದೆ. ಈ ಸೈನಿಕರು ಸಮುದ್ರಕ್ಕೆ ಹಾರಿ ಪ್ರಾಣ ಬಿಡೋಕೆ ಯತ್ನಿಸ್ತಿರೋ ರಿಪೋರ್ಟ್ಸ್ ಬರ್ತಿವೆ. ಅಮೆರಿಕದ ಯುಎಸ್ಎಸ್ ಅಬ್ರಹಂ ಲಿಂಕನ್ ಹಡಗಿನಲ್ಲಿ ಈ ಥರ ಘಟನೆಗಳಾಗಿವೆ ಎನ್ನಲಾಗ್ತಿದೆ. ಸುಮಾರು 6 ಸೈನಿಕರು ಈ ಥರ ನಮ್ಗೆ ಸಾಕಪ್ಪ ಸಾಕು ಅಂತ ಸಮುದ್ರಕ್ಕೆ ಜಿಗಿಯೋ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಅಂದಹಾಗೆ ಈ ನೌಕೆ ಬರೋಬ್ಬರಿ 9 ತಿಂಗಳಿನಿಂದ ಸಮುದ್ರದಲ್ಲೇ ಕಾರ್ಯಾಚರಣೆ ಮಾಡ್ತಿದೆ. ಕಳೆದ ವರ್ಷದ ನವೆಂಬರ್ 21ರಂದು ಈ ಯುದ್ಧ ನೌಕೆ ಸ್ಯಾನ್ ಡಿಯಾಗೋದಿಂದ ಹೊರಟಿತ್ತು. ಈ ವರ್ಷದ ಮೇ ತಿಂಗಳಲ್ಲಿ ಇವರ ಡ್ಯೂಟಿ ಮುಗಿಬೇಕಿತ್ತು. ಆದ್ರೆ ಅಮೆರಿಕ ಮತ್ತು ಇರಾನ್ ಯುದ್ಧ ಶುರುವಾಗಿದ್ದರಿಂದ ಅರಬ್ಬಿ ಸಮುದ್ರಕ್ಕೆ ಇದನ್ನ ಶಿಫ್ಟ್ ಮಾಡಲಾಯಿತು. ಹೀಗಾಗಿ ಸದ್ಯಕ್ಕೆ ಇವರ ಡ್ಯೂಟಿ ಯಾವಾಗ ಮುಗಿಯುತ್ತೆ ಅನ್ನೋ ಮಾಹಿತಿನೇ ಇಲ್ಲ. ಕಳೆದ 9 ತಿಂಗಳಲ್ಲಿ ಕೇವಲ 2 ಬಾರಿ ಮಾತ್ರ ಇವರು ಭೂಮಿ ಮೇಲೆ ಕಾಲಿಟ್ಟಿದ್ದಾರೆ. ಡಿಸೆಂಬರ್ನಲ್ಲಿ ಪೆಸಿಫಿಕ್ ಸಾಗರದ ಗುವಾಮ್ ದ್ವೀಪಕ್ಕೆ ಹೋದಾಗ ಅನೇಕರಿಗೆ ಹಡಗಿನಿಂದ ಕೆಳಗಿಳಿಯೋಕೆ ಪರ್ಮಿಷನ್ ಸಿಗಲಿಲ್ಲ. ಜುಲೈನಲ್ಲಿ ಒಮಾನ್ಗೆ ಹೋದಾಗ ಇಳಿದ್ರು. ಒಂದು ಕಾಂಪೌಂಡ್ ಒಳಗೆ ಮಾತ್ರ ಇರೋಕೆ ಸೂಚಿಸಲಾಗಿತ್ತು. ಇನ್ನೊಂದು ಕಡೆ ಹಡಗಿನಲ್ಲಿ ಸರಿಯಾದ ಊಟ, ಕುಡಿಯುವ ನೀರು ಹಾಗೂ ಶೌಚಾಲಯದ ವ್ಯವಸ್ಥೆ ಕೂಡ ಇಲ್ಲ ಅಂತ ಹೇಳಲಾಗ್ತಿದೆ. ಇದರಿಂದ ಬೇಸತ್ತ ಸೈನಿಕರು ವಿಪರೀತ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಾರೆ. ಹೀಗಾಗಿ ಈ ಥರ ಸಾಯೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಗೊತ್ತಾಗಿದೆ. ಇನ್ನು ಈ ವಿಚಾರ ಅಮೆರಿಕ ರಾಜಕೀಯದಲ್ಲಿ ಕೂಡ ಕೋಲಾಹಲ ಸೃಷ್ಟಿಸಿದೆ. ಡೆಮಾಕ್ರೆಟಿಕ್ ಸಂಸದರು ಟ್ರಂಪ್ ಸರ್ಕಾರದ ಮೇಲೆ ಮುಗಿಬಿದ್ದಿದ್ದಾರೆ. ಸೈನಿಕರ ಡ್ಯೂಟಿಯನ್ನ ಪದೇ ಪದೇ ಯಾಕೆ ವಿಸ್ತರಣೆ ಮಾಡ್ತಿದ್ದೀರಾ, ರಿಪೋರ್ಟ್ ಕೊಡಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಇತ್ತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇರಾನ್ ವಿಚಾರವಾಗಿ ಮಾತನಾಡಿದ್ದಾರೆ. ಇರಾನ್ ವಿರುದ್ಧದ ನೇವಲ್ ಬ್ಲಾಕೇಡ್ ಹೀಗೆ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ದಾರೆ. ಹಾರ್ಮುಜ್ ಜಲಸಂಧಿ ಸದ್ಯ ಸಂಪೂರ್ಣವಾಗಿ ನಮ್ಮ ಕಂಟ್ರೋಲ್ನಲ್ಲಿದೆ. ಅಮೆರಿಕದ ನೌಕಾಪಡೆ ನಿರ್ಬಂಧವನ್ನ ಎಲ್ಲರೂ ಉಕ್ಕಿನ ಗೋಡೆ ಅಂತ ಕರೀತಿದ್ದಾರೆ. ಇದರ ಮುಂದೆ ಇರಾನ್ ಏನೂ ಮಾಡೋಕ್ಕೂ ಆಗಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಅಲ್ಲದೆ ಇರಾನ್ ಬಳಿ ಈಗ ನೇವಿನೂ ಇಲ್ಲ, ಏರ್ ಫೋರ್ಸ್ ಕೂಡ ಇಲ್ಲ. ಸೈನಿಕರಿಗೆ ಸಂಬಳ ಕೊಟ್ಟಿಲ್ಲ. ಐಆರ್ಜಿಸಿ ದಿಕ್ಕಾಪಾಲಾಗಿದೆ. ಅಲ್ಲಿನ ನಾಯಕರ ಭವಿಷ್ಯವೇ ಡೋಲಾಯಮಾನವಾಗಿದೆ. ಇರಾನ್ ಬಳಿ ಈಗ ಬಿಡಿಗಾಸು ಕೂಡ ಇಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಇತ್ತ ಇರಾನ್ ಕೂಡ ದೊಡ್ಡ ಹೇಳಿಕೆ ಕೊಟ್ಟಿದೆ. ಟ್ರಂಪ್ ಅಧಿಕಾರದಿಂದ ಇಳಿಯೋವರೆಗೂ ನಾವು ಯುದ್ಧ ಕಂಟಿನ್ಯೂ ಮಾಡ್ಬೋದು ಅಂತ ಹೇಳಿದೆ. ಇರಾನ್ನ ಐಆರ್ಜಿಸಿಯ ಹಿರಿಯ ಸಲಹೆಗಾರ ಮೊಹಮ್ಮದ್ ರೆಜಾ ಈ ಥರ ಹೇಳಿಕೆ ಕೊಟ್ಟಿದ್ದಾರೆ. ಭವಿಷ್ಯದಲ್ಲಿ ಯಾವ ದೇಶವೂ ನಮ್ಮ ಮೇಲೆ ದಾಳಿ ಮಾಡದಂತೆ ತಡೆಯೋಕೆ ಇದೊಂದು ತಂತ್ರ ಅಂದಿದ್ದಾರೆ. ನಮ್ಮ ಮೇಲೆ ದಾಳಿಗೆ ಬಂದ್ರೆ ಭಾರಿ ಬೆಲೆ ಕಟ್ಟಬೇಕಾಗುತ್ತೆ ಅನ್ನೋದನ್ನ ಶತ್ರುಗಳಿಗೆ ಅರ್ಥ ಮಾಡಿಸ್ತಿದ್ದೀವಿ ಅಂತ ಈ ಮೊಹಮ್ಮದ್ ರೆಜಾ ಹೇಳಿದ್ದಾರೆ. ಸದ್ಯ ಈ ಯುದ್ಧದಲ್ಲಿ ನಾವೇ ಗೆಲ್ತಿದ್ದೀವಿ. ನಮ್ಮ ಗುರಿಯನ್ನ ನಾವಿನ್ನೂ ಮುಟ್ಟಿಲ್ಲ. ನಾವು ದಾಳಿ ಮಾಡೋದಕ್ಕಿಂತ ಅತಿ ಹೆಚ್ಚು ಮಿಸೈಲ್ಗಳನ್ನ ಡೆವಲಪ್ ಮಾಡ್ತಿದ್ದೀವಿ ಅಂದಿದ್ದಾರೆ.
ಇನ್ನು ಇರಾನ್ ಮತ್ತು ಅಮೆರಿಕ ಜೊತೆಗಿನ ಮಾತುಕತೆಯಲ್ಲಿ ಯಾವುದೇ ಪ್ರಗತಿ ಕಾಣ್ತಿಲ್ಲ. ಜೂನ್ನಲ್ಲಾಗಿರೋ ಮಧ್ಯಂತರ ಒಪ್ಪಂದವನ್ನ ರಿವ್ಯೂ ಮಾಡೋದ್ರಲ್ಲಿ ಏನೂ ಪ್ರೋಗ್ರೆಸ್ ಆಗ್ತಿಲ್ಲ ಅಂತ ಇರಾನ್ ಮೂಲಗಳನ್ನ ಉಲ್ಲೇಖಿಸಿ ರಾಯ್ಟರ್ಸ್ ರಿಪೋರ್ಟ್ ಮಾಡಿದೆ. ಇನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ ಟರ್ಕಿಗೆ ಹೋದಾಗ ಇರಾನ್ ದಾಳಿ ಭೀತಿಯಿಂದ ವಿಮಾನ ಬಿಟ್ಟು ಕೇಟರಿಂಗ್ ಟ್ರಕ್ನಲ್ಲಿ ಕದ್ದು ಕೂತ್ಕೊಂಡು ಬಂದಿದ್ರು ಅನ್ನೋ ಮಾಹಿತಿ ಸಿಕ್ಕಿತ್ತು. ಈಗ ಈ ವಿಚಾರವಾಗಿ ಮತ್ತೊಂದು ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಟರ್ಕಿಯ ನ್ಯಾಟೋ ಸಮ್ಮಿಟ್ಗೆ ಹೋದಾಗ ಟ್ರಂಪ್ ಎಲ್ಲೆಲ್ಲಿದ್ರು ಅನ್ನೋ ಎಲ್ಲಾ ಮಾಹಿತಿ ಇರಾನ್ ಬಳಿ ಇತ್ತು ಅಂತ ನ್ಯೂಯಾರ್ಕ್ ಟೈಮ್ಸ್ ರಿಪೋರ್ಟ್ ಮಾಡಿದೆ. ಟ್ರಂಪ್ ಉಳ್ಕೊಂಡಿದ್ದ ಹೋಟೆಲ್ ಬಿಲ್ಡಿಂಗ್ನ ಎಲ್ಲಾ ಮಾಹಿತಿ ಇರಾನ್ಗೆ ಗೊತ್ತಿತ್ತು ಅಂತ ವರದಿ ಆಗಿದೆ. ಅಲ್ಲದೆ ಟ್ರಂಪ್ರ ಏರ್ಫೋರ್ಸ್ 1 ವಿಮಾನದ ಮೇಲೆ ಸರ್ಫೇಸ್ ಟು ಏರ್ ಮಿಸೈಲ್ ಹಾರಿಸೋ ಬಗ್ಗೆ ಕೂಡ ಅಮೆರಿಕದ ಇಂಟೆಲಿಜೆನ್ಸ್ಗೆ ಮಾಹಿತಿ ಇತ್ತು. ಹಾಗೆ ನ್ಯಾಟೋ ಸಮಿಟ್ ನಡೀತಿದ್ದ ಏರಿಯಾದಲ್ಲಿ ವ್ಯಕ್ತಿಯೊಬ್ಬ ಭುಜದ ಮೇಲೆ ಇಟ್ಕೊಂಡು ಹಾರಿಸೋ ಮಿಸೈಲ್ ತಗೊಂಡು ತಿರುಗಾಡ್ತಿರೋ ರಿಪೋರ್ಟ್ಸ್ ಕೂಡ ಅಮೆರಿಕಾಗೆ ಗೊತ್ತಿತ್ತು ಅಂತ ನ್ಯೂಯಾರ್ಕ್ ಟೈಮ್ಸ್ ಹೇಳಿದೆ. ಜೊತೆಗೆ ಟ್ರಂಪ್ರ ರಕ್ಷಣೆ ಮಾಡೋಕೆ ಹೋಗಿ ಅಮೆರಿಕ ತನ್ನದೇ ಅಧಿಕಾರಿಗಳನ್ನ ರಿಸ್ಕ್ಗೆ ತಳ್ಳಿತ್ತು ಅನ್ನೋ ಸತ್ಯ ಈಗ ಬಯಲಾಗಿದೆ. ಟರ್ಕಿಯಿಂದ ವಾಪಸ್ ಬರುವಾಗ ಟ್ರಂಪ್ ಕತಾರ್ ಕೊಟ್ಟಿರೋ ವಿಮಾನ ಬಿಟ್ಟು C-32 ಮಿಲಿಟರಿ ವಿಮಾನ ಹತ್ತಿದ್ರು ಅಂತ ರಿಪೋರ್ಟ್ಸ್ ಆಗಿತ್ತು. ಟ್ರಂಪ್ ಜೊತೆಗೆ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಕ್ಸೆತ್ ಸೇರಿ ಬೆರಳೆಣಿಕೆಯ ಆಪ್ತರು ಮಾತ್ರ ಈ ವಿಮಾನದಲ್ಲಿ ಹೋದ್ರು. ಆದ್ರೆ ಟ್ರಂಪ್ ಹೋಗಬೇಕಿದ್ದ ಏರ್ಫೋರ್ಸ್ 1 ವಿಮಾನವನ್ನ ಡಿಕಾಯ್ ಅಂದ್ರೆ ಇರಾನ್ ದಾರಿ ತಪ್ಪಿಸೋಕೆ ಅಂತ ಹಾರಿಸಿದ್ರು. ಆ ಡಿಕಾಯ್ ವಿಮಾನದಲ್ಲಿ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ, ಪತ್ರಕರ್ತರು ಹಾಗೂ ಹಲವು ಹಿರಿಯ ಅಧಿಕಾರಿಗಳಿದ್ರು. ದಾಳಿ ಆಗುತ್ತೆ ಅಂತ ಗೊತ್ತಿದ್ರೂ ಇವರನ್ನ ಮಾನವ ಗುರಾಣಿಯಾಗಿ ಬಳಸಲಾಯಿತು ಅಂತ ಹೇಳಲಾಗ್ತಿದೆ. ಅಧಿಕಾರಿಗಳು ಮತ್ತು ಪತ್ರಕರ್ತರ ಪ್ರಾಣದ ಬಗ್ಗೆ ಅಮೆರಿಕ ಸ್ವಲ್ಪವೂ ಯೋಚನೆ ಮಾಡಲಿಲ್ಲ ಎನ್ನಲಾಗ್ತಿದೆ. ಒಟ್ಟಿನಲ್ಲಿ ಟ್ರಂಪ್ರನ್ನ ಉಳಿಸಿಕೊಳ್ಳಲು ಹೋಗಿ ಅಮೆರಿಕ ತನ್ನ ಅಧಿಕಾರಿಗಳನ್ನೇ ಸಾವಿನ ದವಡೆಗೆ ದೂಡಿತ್ತು ಅಂತ ಗೊತ್ತಾಗಿದೆ. ಇನ್ನು ಸ್ನೇಹಿತರೆ, 7 ಸನ್ಸ್ ಟೂರಿಸಂ ಕಂಪನಿಯವರು ಗುಜರಾತ್ ಮತ್ತು ಮಧ್ಯಪ್ರದೇಶದ 4 ಜ್ಯೋತಿರ್ಲಿಂಗ ದರ್ಶನಕ್ಕೆ ಟ್ರಿಪ್ ಆಯೋಜಿಸಿದ್ದಾರೆ. ಜೊತೆಗೆ ಅಹಮದಾಬಾದ್, ದ್ವಾರಕಾ ತರದ ಪ್ರವಾಸಿ ತಾಣಗಳನ್ನು ಕವರ್ ಮಾಡ್ತಾರೆ. ಆಸಕ್ತರು ಕೆಳಗಿರೋ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟ್ ಬುಕ್ ಮಾಡ್ಕೊಳ್ಳಿ. ಇನ್ನು ಅಮೆರಿಕ ಮತ್ತು ಇರಾನ್ ಮಾತುಕತೆ ಬಗ್ಗೆ ಅನಿಶ್ಚಿತತೆ ಇರೋ ನಡುವೆ ಜಾಗತಿಕ ತೈಲ ಬೇಡಿಕೆ ಕಮ್ಮಿ ಆಗ್ತಿದೆ. ಹೀಗಾಗಿ ತೈಲ ಬೆಲೆಯಲ್ಲಿ ಏರಿಳಿತ ಆಗ್ತಿದೆ. ಈ ವಿಡಿಯೋ ರೆಕಾರ್ಡ್ ಮಾಡೋ ಟೈಮಲ್ಲಿ ಪ್ರತಿ ಬ್ಯಾರೆಲ್ ಕ್ರೂಡ್ ಆಯಿಲ್ ಬೆಲೆ $88 ಆಸುಪಾಸಲ್ಲಿತ್ತು. ಇತ್ತ ಪಾಕಿಸ್ತಾನದ ನಾಯಕರ ಉಗ್ರ ಪ್ರೇಮ ಮತ್ತೊಮ್ಮೆ ಜಗಜ್ಜಾಹೀರಾಗಿದೆ. ಪಾಕಿಸ್ತಾನದ ಮಾಜಿ ಸಚಿವ ಶೇಖ್ ರಶೀದ್ ಅಹಮದ್ ಈಗ ಲಷ್ಕರ್ ಉಗ್ರರ ಜೊತೆ ವೇದಿಕೆ ಹಂಚಿಕೊಂಡು ಅವರನ್ನೇ ಹಾಡಿ ಹೊಗಳಿದ್ದಾನೆ. ಈತನ ಜೊತೆ LET ಕಮಾಂಡರ್ ಖಾಲಿದ್ ಮಸೂದ್ ಸಂಧು, ಲಷ್ಕರ್ನ ಸಲಹಾ ಸಮಿತಿ ಸದಸ್ಯ ಖಾರಿ ಮಹಮ್ಮದ್ ಯಾಕೂಬ್ ಕೂಡ ಇದ್ದ. ಈ ವೇಳೆ ಮಾತನಾಡಿದ ರಶೀದ್ ಅಹಮದ್, ನಾನು ಹಫೀಜ್ ಸಾಹೇಬನ ಗುಲಾಮ ಅಂತ ಹೇಳ್ಕೊಂಡಿದ್ದಾನೆ. ಅಷ್ಟೇ ಅಲ್ಲ, ಭಾರತಕ್ಕೆ ಬೆದರಿಕೆ ಕೂಡ ಹಾಕಿದ್ದಾನೆ. ಭಾರತ ಏನಾದ್ರೂ ಪಾಕಿಸ್ತಾನದ ಕಡೆ ಕಣ್ಣೆತ್ತಿ ನೋಡಿದ್ರೆ ಅಲ್ಲ, ಭಾರತವನ್ನ ನಾಶ ಮಾಡ್ತಾನೆ. ಭಾರತದಲ್ಲಿ ಹಕ್ಕಿಗಳು ಚಿಲಿಪಿಲಿ ಅನ್ನಲ್ಲ, ಗುಡಿಗಳಲ್ಲಿ ಗಂಟೆ ಬಾರಿಸಲ್ಲ. ಜೊತೆಗೆ ನಾವೆಲ್ಲರೂ ಪಾಕಿಸ್ತಾನ ಮತ್ತು ಹಫೀಜ್ ಸಯೀದ್ ಜೊತೆ ಇದ್ದೀವಿ ಅಂತ ಘೋಷಣೆ ಮಾಡಿದ್ದಾನೆ. ಅಂದಹಾಗೆ ಶೇಖ್ ರಶೀದ್ ಇಮ್ರಾನ್ ಖಾನ್ ಸರ್ಕಾರದಲ್ಲಿ 2 ವರ್ಷ ಗೃಹ ಸಚಿವನಾಗಿದ್ದ. ಇನ್ನು ಯೆಮೆನ್ನಲ್ಲಿ ಅಮೆರಿಕ ಸೇನೆ ಮಾಡಿರೋ ದೊಡ್ಡ ಎಡವಟ್ಟೊಂದು ಬಯಲಾಗಿದೆ. ಇರಾನ್ ಬೆಂಬಲಿತ ಹೌತಿಗಳ ಮೇಲೆ ದಾಳಿ ಮಾಡೋಕೆ ಹೋಗಿ ನೂರಾರು ಅಮಾಯಕರನ್ನ ಅಮೆರಿಕ ಕೊಂದಿರೋದು ಗೊತ್ತಾಗಿದೆ. ಈ ಬಗ್ಗೆ ಖುದ್ದು ಅಮೆರಿಕದ ಪೆಂಟಗನ್ ತನ್ನ ಪರಿಶೀಲನಾ ವರದಿಯಲ್ಲಿ ತಿಳಿಸಿದೆ. 2025ರ ಏಪ್ರಿಲ್ನಲ್ಲಿ ಹೌತಿಗಳ ಮೇಲೆ ನಡೆದ ಏರ್ ಸ್ಟ್ರೈಕ್ನಲ್ಲಿ ಬರೋಬ್ಬರಿ 153 ಜನ ಸಾಮಾನ್ಯರು ಪ್ರಾಣ ಬಿಟ್ಟಿದ್ದಾರೆ. ಹೌತಿಗಳನ್ನ ಟಾರ್ಗೆಟ್ ಮಾಡಿ ಅಮೆರಿಕ 3 ಬಾರಿ ವಾಯು ದಾಳಿ ಮಾಡಿತ್ತು. ಆದ್ರೆ ಈ ದಾಳಿಗಳಲ್ಲಿ ಅಮಾಯಕರು ಸಾವನ್ನಪ್ಪಿದ್ದಾರೆ ಅಂತ ವರದಿ ಹೇಳಿದೆ. ಇತ್ತ ಇಸ್ರೇಲ್ ಮತ್ತು ಲೆಬನಾನ್ ಸಂಘರ್ಷದಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಲೆಬನಾನ್ಗೆ ಶಾಂತಿ ಪಾಲನಾ ಪಡೆಗಳನ್ನ ಕಳುಹಿಸೋ ಬಗ್ಗೆ ಎರಡೂ ದೇಶಗಳು ಒಪ್ಪಿವೆ ಎನ್ನಲಾಗ್ತಿದೆ. ಬ್ರಿಟನ್, ಇಟಲಿ, ಸ್ವಿಟ್ಜರ್ಲ್ಯಾಂಡ್ ಮತ್ತು ಇಂಡೋನೇಷ್ಯಾ ದೇಶಗಳನ್ನ ಈ ಲಿಸ್ಟ್ನಲ್ಲಿ ಶಾರ್ಟ್ ಲಿಸ್ಟ್ ಮಾಡಲಾಗಿದೆ. ಹಿಜ್ಬುಲ್ಲಾಗಳ ನಿಶಸ್ತ್ರೀಕರಣವನ್ನ ಪರಿಶೀಲನೆ ಮಾಡೋಕೆ ಈ ಪಡೆಗಳನ್ನ ಬಳಸಲಾಗುತ್ತೆ. ಇನ್ನು ಟರ್ಕಿ ಅಧ್ಯಕ್ಷ ಎರ್ಡೋಗಾನ್ ಇಸ್ರೇಲ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಪ್ಯಾಲೆಸ್ತೈನ್ ವಿಚಾರವನ್ನೇ ಜಗತ್ತಿನ ಅಜೆಂಡಾದಿಂದ ಮರೆಮಾಚೋಕೆ ಇಸ್ರೇಲ್ ಯತ್ನಿಸುತ್ತಿದೆ ಅಂತ ಆರೋಪಿಸಿದ್ದಾರೆ. ಈ ಭಾಗದಲ್ಲಿ ಉದ್ದೇಶಪೂರ್ವಕವಾಗಿ ಗಲಭೆ ಮತ್ತು ಹೊಸ ಸಂಘರ್ಷಗಳನ್ನು ಸೃಷ್ಟಿಸಲಾಗ್ತಿದೆ. ಇದರ ಲಾಭ ಪಡೆದು ಪ್ಯಾಲೆಸ್ತೈನ್ ವಿಷಯವನ್ನ ಮರೆಮಾಚೋದು ನೆತನ್ಯಾಹು ಸರ್ಕಾರದ ಗುರಿಯಾಗಿದೆ. ಆದರೆ ಇಸ್ರೇಲ್ನ ಈ ಯಾವ ಕುತಂತ್ರವೂ ಯಶಸ್ವಿಯಾಗಲ್ಲ ಅಂತ ಟರ್ಕಿ ಅಧ್ಯಕ್ಷರು ಹೇಳಿದ್ದಾರೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ 13,000 ಕೋಟಿ ರೂಪಾಯಿ ಬೆಲೆ ಬಾಳೋ ಐಷಾರಾಮಿ ಪ್ಯಾಲೇಸ್ ಸಮೀಪ ಯುಕ್ರೇನ್ ಡ್ರೋನ್ ದಾಳಿ ಮಾಡಿದೆ.
ಪರಿಣಾಮ ಈ ಪ್ಯಾಲೇಸ್ ಭದ್ರತೆಗಾಗಿ ನಿಯೋಜಿಸಲಾಗಿದ್ದ ರಷ್ಯಾದ ಅತ್ಯಾಧುನಿಕ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಯುಕ್ರೇನ್ ಡ್ರೋನ್ಗಳು ಧ್ವಂಸಗೊಳಿಸಿವೆ. ರಷ್ಯಾ ತನ್ನ ರಕ್ಷಣೆಗೆ ಬಳಸಬೇಕಿದ್ದ ಈ S-400 ವ್ಯವಸ್ಥೆಯನ್ನ ಯುಕ್ರೇನ್ ನಗರಗಳ ಮೇಲೆ ಕ್ಷಿಪಣಿ ಉಡಾಯಿಸೋಕೆ ಲಾಂಚರ್ ತರ ದುರ್ಬಳಕೆ ಮಾಡಿಕೊಳ್ತಿತ್ತು. ಇದೇ ಕಾರಣಕ್ಕೆ ನಾವು ಈ ದಾಳಿ ಮಾಡಿದ್ದೀವಿ ಅಂತ ಯುಕ್ರೇನ್ ಹೇಳಿದೆ. ಇನ್ನೊಂದ್ ಕಡೆ ರಷ್ಯಾದ ಸರಕು ಹಡಗುಗಳನ್ನ ಮುಟ್ಟುಗೋಲು ಹಾಕೊಳ್ಳೋಕೆ ಮುಂದಾಗಿರೋ ಯುರೋಪ್ ದೇಶಗಳಿಗೆ ರಷ್ಯಾಧ್ಯಕ್ಷ ಪುಟಿನ್ ಎಚ್ಚರಿಕೆ ನೀಡಿದ್ದಾರೆ. ರಷ್ಯಾದ ತೈಲ ಸಾಗಿಸೋ ಹಡಗುಗಳ ಮೇಲೆ ನಿರ್ಬಂಧ ಹೇರಿದರೆ ಸುಮ್ಮನಿರಲ್ಲ. ಅದಕ್ಕೆ ಪ್ರತಿಯಾಗಿ ಯುರೋಪ್ ದೇಶಗಳ ಹಡಗುಗಳನ್ನೇ ಜಪ್ತಿ ಮಾಡ್ತೀವಿ ಅಂತ ಪುಟಿನ್ ಹೇಳಿದ್ದಾರೆ. ಅಲ್ಲದೆ ಅಂತಾರಾಷ್ಟ್ರೀಯ ಕಾನೂನು ಮೀರಿ ನಮ್ಮ ಹಡಗುಗಳನ್ನು ತಡೆಯೋದು ದರೋಡೆಗೆ ಸಮ. ಹೀಗೆ ಮಾಡಿದರೆ ನಾವು ಯಾವುದೇ ಸಮುದ್ರ ಗಡಿಯಲ್ಲಾದರೂ ನಿಮ್ಮ ಹಡಗುಗಳನ್ನು ವಶಪಡಿಸಿಕೊಳ್ತೀವಿ ಅಂತ ಪುಟಿನ್ ಯುರೋಪ್ಗೆ ಎಚ್ಚರಿಕೆ ನೀಡಿದ್ದಾರೆ. ಮತ್ತೊಂದು ಕಡೆ ರಷ್ಯಾದ ನೌಕಾಪಡೆ ಕೂಡ ಅಲರ್ಟ್ ಆಗಿದೆ. ಬ್ರಿಟನ್ ಮತ್ತು ಫ್ರಾನ್ಸ್ನಂತಹ ಶತ್ರು ದೇಶಗಳ ಹಡಗುಗಳ ಮೇಲೆ ಕಣ್ಣಿಟ್ಟಿದ್ದು ಯಾವುದೇ ಕ್ಷಣದಲ್ಲಿ ಅವುಗಳನ್ನು ಜಪ್ತಿ ಮಾಡಲು ರೆಡಿ ಇದ್ದೀವಿ ಅಂತ ರಷ್ಯಾ ಪೆಸಿಫಿಕ್ ನೌಕಾಪಡೆಯ ಕಮಾಂಡರ್ ವಿಕ್ಟರ್ ಲೀನಾ ಸ್ಪಷ್ಟಪಡಿಸಿದ್ದಾರೆ. ಇನ್ನೊಂದು ಕಡೆ ಪಾಶ್ಚಿಮಾತ್ಯ ದೇಶಗಳು ರಷ್ಯಾ ಮೇಲೆ ನಿರ್ಬಂಧ ಹೇರಿವೆ. ಇದರ ನಡುವೆಯೂ ರಷ್ಯಾದ ಉತ್ತರ ಸಮುದ್ರ ಮಾರ್ಗದ ಬಗ್ಗೆ ಭಾರತ ಮತ್ತು ಚೀನಾ ಭಾರಿ ಆಸಕ್ತಿ ತೋರಿಸ್ತಿವೆ ಅಂತ ರಷ್ಯಾ ಅಧ್ಯಕ್ಷ ಪುಟಿನ್ ಹೇಳಿದ್ದಾರೆ. ಅಲ್ಲದೆ ಅಂತಾರಾಷ್ಟ್ರೀಯ ಕಾನೂನಿನ ಅಡಿಯಲ್ಲೇ ವ್ಯಾಪಾರ ವಿಸ್ತರಿಸೋಕೆ ನಾವು ಸಿದ್ಧ. ಮಿತ್ರ ರಾಷ್ಟ್ರಗಳಾದ ಭಾರತ ಮತ್ತು ಚೀನಾ ಈ ಬಗ್ಗೆ ನಿರಂತರ ಚರ್ಚೆ ನಡೆಸ್ತಿವೆ ಅಂತ ಪುಟಿನ್ ಹೇಳಿದ್ದಾರೆ. ಜಗತ್ತಿನ ಅತಿದೊಡ್ಡ ಕಚ್ಚಾ ತೈಲ ರಫ್ತುದಾರ ರಷ್ಯಾ ಭಾರತದಿಂದ ಪೆಟ್ರೋಲ್ ಖರೀದಿಸುತ್ತಿದೆ. ಕಳೆದ ಆಗಸ್ಟ್ 5ರಂದು ರಷ್ಯಾ ಗುಜರಾತ್ನಿಂದ 42,000 ಬ್ಯಾರೆಲ್ ಪೆಟ್ರೋಲ್ ಆಮದು ಮಾಡಿಕೊಂಡಿದೆ. ಅದು ಕೂಡ ಭಾರತ ರಷ್ಯಾದ ಜಂಟಿ ಉದ್ಯಮ ಆಗಿರೋ ನಯಾರಾ ಎನರ್ಜಿ ಕಂಪನಿ ಮೂಲಕ ಇದನ್ನ ತರಿಸಿಕೊಂಡಿದೆ ಅಂತ ವರದಿಯಾಗಿದೆ. ಇದಕ್ಕೆ ರಷ್ಯಾ ಯುಕ್ರೇನ್ ಯುದ್ಧವೇ ಕಾರಣ. ಇತ್ತೀಚೆಗೆ ಯುಕ್ರೇನ್ ಸೇನೆ ರಷ್ಯಾದ 30ಕ್ಕೂ ಹೆಚ್ಚು ತೈಲ ಸಂಸ್ಕರಣಾ ಘಟಕಗಳ ಮೇಲೆ ಡ್ರೋನ್ ದಾಳಿ ನಡೆಸಿ ಅವುಗಳನ್ನು ಧ್ವಂಸಗೊಳಿಸಿತ್ತು. ಹೀಗಾಗಿ ರಷ್ಯಾ ಭಾರತದಿಂದ ಪೆಟ್ರೋಲ್ ತರಿಸಿಕೊಳ್ತಿದೆ. ಇನ್ನು ಭಾರತ ಜೊತೆಗಿನ ಗಡಿ ವಿಚಾರವಾಗಿ ಚೀನಾ ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟಿದೆ. ಸದ್ಯಕ್ಕೆ ಗಡಿಯಲ್ಲಿ ಪರಿಸ್ಥಿತಿ ಸಂಪೂರ್ಣವಾಗಿ ಶಾಂತವಾಗಿದೆ ಅಂತ ಹೇಳಿದೆ. ಚೀನಾದ ವಿದೇಶಾಂಗ ವಕ್ತಾರ ಗುವೋ ಜಿಯಾಕುನ್ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದಹಾಗೆ ಅರುಣಾಚಲ ಪ್ರದೇಶದ ಗಡಿ ಬಳಿ ಚೀನಾ ಸೇನಾ ಚಟುವಟಿಕೆ ಹೆಚ್ಚಿಸಿದೆ ಅನ್ನೋ ರಿಪೋರ್ಟ್ ಇತ್ತು. ಆದರೆ ಈ ವರದಿಗಳ ಬಗ್ಗೆ ಜಿಯಾಕುನ್ ಯಾವುದೇ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಇನ್ನು ಕಳೆದ ವಾರವಷ್ಟೇ ಉಭಯ ದೇಶಗಳ ನಡುವೆ 36ನೇ ಸುತ್ತಿನ ಗಡಿ ಮಾತುಕತೆ ನಡೆದಿದೆ. ಸೇನಾ ಮತ್ತು ರಾಜತಾಂತ್ರಿಕ ಮಟ್ಟದಲ್ಲಿ ಶಾಂತಿ ಕಾಪಾಡೋಕೆ ಎರಡೂ ದೇಶಗಳು ಒಪ್ಪಿವೆ ಅಂತ ಜಿಯಾಕೂನ್ ಹೇಳಿದ್ದಾರೆ. ಇತ್ತ ಅಮೆರಿಕ ಸೇನೆಗೆ ಸೇರಿದ ಅಪಾಚೆ ಅಟ್ಯಾಕ್ ಹೆಲಿಕಾಪ್ಟರ್ ಪತನವಾಗಿದೆ. ಟೆಕ್ಸಾಸ್ನ ಬೆಲ್ ಕೌಂಟಿ ಅನ್ನೋ ಜಾಗದಲ್ಲಿ ಈ ಹೆಲಿಕಾಪ್ಟರ್ ಕ್ರಾಶ್ ಆಗಿದೆ. ಪರಿಣಾಮ ಇಬ್ಬರು ಅಮೆರಿಕನ್ ಸೈನಿಕರು ಸಾವನ್ನಪ್ಪಿದ್ದಾರೆ. ಬುಧವಾರ ಫೋರ್ಟ್ ಹುಡ್ ಸೇನಾ ನೆಲೆಯ ಕಾರ್ಯಾಚರಣೆ ವೇಳೆ ಈ ಘಟನೆ ನಡೆದಿದೆ. ಸದ್ಯ ಈ ಹೆಲಿಕಾಪ್ಟರ್ ಯಾಕೆ ಕ್ರಾಶ್ ಆಯಿತು ಅನ್ನೋ ಬಗ್ಗೆ ತನಿಖೆ ನಡೆದಿದೆ. ಇನ್ನು ಪಾಕಿಸ್ತಾನದ ಬಲೂಚಿಸ್ತಾನ ಪ್ರಾಂತ್ಯದಲ್ಲಿ ಪಾಕ್ ಸೇನೆ ಹಾಗೂ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಿರೋ ಬಲೂಚ್ ಲಿಬರೇಷನ್ ಆರ್ಮಿ BLA ಮಧ್ಯೆ ದೊಡ್ಡ ಸಂಘರ್ಷ ನಡೀತಿದೆ. ಈ ತಿಂಗಳು ಬರೋಬ್ಬರಿ 32 ಪಾಕಿಸ್ತಾನಿ ಸೈನಿಕರನ್ನ ಹತ್ಯೆ ಮಾಡಿದ್ದೀವಿ ಅಂತ ಬಲೂಚ್ ಹೋರಾಟಗಾರರು ಹೇಳ್ಕೊಂಡಿದ್ರು. ಇದರ ಬೆನ್ನಲ್ಲೇ ರೊಚ್ಚಿಗೆದ್ದಿರೋ ಪಾಕ್ ಸೇನೆ ಸುರಾಬ್ ಹಾಗೂ ಗ್ವಾದರ್ನಲ್ಲಿ ಭಾರಿ ಏರ್ ಸ್ಟ್ರೈಕ್ ನಡೆಸಿತ್ತು. ಈ ವಾಯು ದಾಳಿಯಲ್ಲಿ ಮಹಿಳೆಯರು, ಮಕ್ಕಳು ಸೇರಿ 21 ಜನ ನಾಗರಿಕರು ಬಲಿಯಾಗಿದ್ದಾರೆ. ಇನ್ನು ಪಾಕ್ ಸೇನೆಯ ವಾಯು ದಾಳಿಗೆ ಪ್ರತಿಯಾಗಿ BLA ಕೂಡ ಒಂದೇ ರಾತ್ರಿ 6 ಕಡೆ ಭಾರಿ ಪ್ರತಿದಾಳಿ ನಡೆಸಿದೆ. ಚಗೈ, ಕುಜ್ದಾರ್, ಜಾವೋ ಸೇರಿದಂತೆ ಹಲವೆಡೆ ಸೇನಾ ಕ್ಯಾಂಪ್, ಚೆಕ್ ಪೋಸ್ಟ್ ಹಾಗೂ ಪೊಲೀಸ್ ಠಾಣೆಗಳ ಮೇಲೆ ಬಲೂಚಿ ಹೋರಾಟಗಾರರು ಮುಗಿಬಿದ್ದಿದ್ದಾರೆ. ಮಧ್ಯರಾತ್ರಿ ದಾಳಿ ನಡೆಸಿ ಒಂದು ಪೊಲೀಸ್ ಠಾಣೆಯನ್ನೇ ಧ್ವಂಸಗೊಳಿಸಿದ್ದಾರೆ. ಈ ವೇಳೆ 3 ಭದ್ರತಾ ಸಿಬ್ಬಂದಿ ಮೃತಪಟ್ಟಿದ್ದಾರೆ ಅಂತ ವರದಿಯಾಗಿದೆ. ಮತ್ತೊಂದು ಕಡೆ ಇದೇ ಬಲೂಚಿಸ್ತಾನದ ಸುರಾಬ್ ಜಿಲ್ಲೆಯಲ್ಲಿ ಬಲೂಚ್ ಹೋರಾಟಗಾರರು ಕಾರಿನಲ್ಲಿ ಸ್ಫೋಟಕ ತುಂಬುತ್ತಿದ್ದಾಗ ಆಕಸ್ಮಿಕವಾಗಿ ಸ್ಫೋಟ ಸಂಭವಿಸಿದೆ. ಪರಿಣಾಮ 8 ಬಲೂಚ್ ಹೋರಾಟಗಾರರು ಹಾಗೂ 3 ಅಮಾಯಕರು ಸಾವನ್ನಪ್ಪಿದ್ದಾರೆ. ಈ ವಿಷಯ ತಿಳಿತಿದ್ದಂತೆ ಕಾರ್ಯಾಚರಣೆಗಿಳಿದ ಪಾಕ್ ಸೇನೆ ಅಲ್ಲಿಂದ ಕಾಲ್ಕೀಳುತ್ತಿದ್ದ 10 ಉಗ್ರರನ್ನ ಎನ್ಕೌಂಟರ್ ಮಾಡಿದ್ದೀವಿ ಅಂತ ಹೇಳಿದೆ. ಹೀಗಾಗಿ ಈ ಘಟನೆಯಲ್ಲಿ ಒಟ್ಟು 18 ಬಲೂಚ್ ಹೋರಾಟಗಾರರ ಹತ್ಯೆಯಾಗಿದೆ. ಇನ್ನು ಆಗಸ್ಟ್ 12ರಂದು ಯುರೋಪ್ ಹಾಗೂ ಉತ್ತರ ಗೋಳಾರ್ಧದಲ್ಲಿ ಅಪರೂಪದ ಪೂರ್ಣ ಸೂರ್ಯಗ್ರಹಣ ಗೋಚರಿಸಿದೆ. ಬರೋಬ್ಬರಿ 27 ವರ್ಷಗಳ ಬಳಿಕ ಯುರೋಪ್ನಲ್ಲಿ ಈ ಖಗೋಳ ವಿಸ್ಮಯ ನಡೆದಿದ್ದು ಹಗಲಿನಲ್ಲೇ ಸಂಪೂರ್ಣ ಕತ್ತಲು ಆವರಿಸಿತ್ತು.
ಈ ವೇಳೆ ಸುಮಾರು 2 ನಿಮಿಷ 18 ಸೆಕೆಂಡ್ಗಳ ಕಾಲ ಸೂರ್ಯ ಸಂಪೂರ್ಣ ಮರೆಯಾಗಿದ್ದ. ವಿಶೇಷ ಅಂದ್ರೆ ಸ್ಪೇನ್ ಹಾಗೂ ಪಶ್ಚಿಮ ಯುರೋಪ್ನಲ್ಲಿ ಸೂರ್ಯಾಸ್ತದ ಹೊತ್ತಲೇ ಗ್ರಹಣ ಸಂಭವಿಸಿದ್ದರಿಂದ ಸನ್ಸೆಟ್ ಎಕ್ಲಿಪ್ಸ್ ದೃಶ್ಯ ಕಣ್ಮನ ಸೆಳೆದಿದೆ. ಅಂದಹಾಗೆ ಇದು ಈ ವರ್ಷದ ಏಕೈಕ ಪೂರ್ಣ ಸೂರ್ಯಗ್ರಹಣವಾಗಿದ್ದು ಭಾರತದಲ್ಲಿ ರಾತ್ರಿಯಾಗಿದ್ದ ಕಾರಣ ನಮ್ಮಲ್ಲಿ ಇದು ಗೋಚರಿಸಿಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಸುತ್ತು ಜಗತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಿದ್ರೆ, ನಮ್ಮ ಈ ಪ್ರಯತ್ನ ನಿಮಗೆ ವ್ಯಾಲ್ಯೂಯಬಲ್ ಅನ್ಸಿದ್ರೆ ಈ ಕೂಡಲೇ ಕೆಳಗೆ ಕಾಣ್ತಿರೋ ಜಾಯಿನ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ ನಮ್ಮನ್ನ ಬೆಂಬಲಿಸಿ. ಹೀಗೆ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.